ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ಅಂದ್ಕೊಂಡಿದ್ದಂತಾದರೆ ಆಗೋದೇ ಒಂದು. ಇವತ್ತು ನಾನು ನನ್ನ ಮಗಳಿಗೆ ಹೇಳಿದ್ದೆ ರಾತ್ರಿ ಮಲಗೋಕೆ ಮುಂಚೆ, ಅಮ್ಮ ಬೆಳಗ್ಗೆ ಬೇಗ ಎದ್ದು ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಅಂತ. ಅದಕ್ಕೆ ನನಗಿಂತ ಮುಂಚೆನೇ ಎಚ್ಚರ ಆಗೋಗಿತ್ತು ಅವಳಿಗೆ. ಅವಳೇ ನನ್ನನ್ನು ಕೂಡ ಎಬ್ಸಿದ್ಲು. ಇದಾದ ಮೇಲೆ ಫ್ರೆಶ್ ಆಗಿ ಬಾಗಿಲ ಮುಂದೆ ಎಲ್ಲ ಕಸ ಗುಡಿಸಿ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಬಿಡಿಸ್ಕೊಂಡು ಟೀ ಮಾಡೋಣ ಅಂಥೇಳಿ ಹಾಲು ತೊಗೋತಾ ಇದ್ದೀನಿ. ಹಾಲೆಲ್ಲ ತೊಗೊಂಡು ನಮ್ಮ ಅಣ್ಣನ ಮನೆಯಿಂದ ಲೆಮನ್ ಗ್ರಾಸ್ ತಂದಿದ್ದೆ, ಅದನ್ನು ಹಾಕಿ ಕಾಂಬಿನೇಷನ್ ಆಗಿ ಶುಂಠಿ ಕೂಡ ಹಾಕಿ ಟೀ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ನೋಡೋಣ ಟೇಸ್ಟ್ ಅಂತ. ಈ ಗಿಡಗಳನ್ನೆಲ್ಲ ಸ್ವಲ್ಪ ನಾಟಿ ಮಾಡಬೇಕು. ಅದಕ್ಕೆ ಹೊಸ್ದಾಗಿ ಮಣ್ಣು ತರಬೇಕು, ಹಾಗೆ ಫಾಟ್ಸು ತೊಗೊಂಬರ್ಬೇಕು. ಇನ್ನೂ ತೊಗೊಂಬಂದಿಲ್ಲ. ಇವತ್ತು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ತೊಗೊಂಬರ್ತೀನೋ ಇಲ್ಲ. ಇವತ್ತೇನಿದ್ರು ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕು, ಮೇಯ್ನ್ ಅದು ಮುಗಿಸ್ಕೋಬೇಕು. ಇದಾದಮೇಲೆ ನಾವು 3 ಜನನೂ ಟೀ ಬೆಳಗ್ಗೆನೇ ಕುಡ್ಕೊಂಡ್ವಿ. ಈ ನಮ್ಮ ಯಜಮಾನ್ರು ಒಂದು ವಾರ ರಜೆ ಇರೋದಕ್ಕೋಸ್ಕರ ಅವ್ರಿಗೂ ಸಹ ಟೀ ಕೊಡ್ತಾಯಿದ್ದೀನಿ. ಇಲ್ಲದಿದ್ದರೆ ಅವ್ರು 5 ಗಂಟೆಗೆ ಎದ್ದು ಫ್ರೆಶ್ ಆಗಿ ಟೀಗೆ ಕುಡ್ಕೊಂಡು ಹೋದರೆ ಮತ್ತು ರಾತ್ರಿ ಬರೋದು 11 ಗಂಟೆಗೆ. ಇವತ್ತು ಅವರಿದ್ದಾರೆ, 3 ಜನನೂ ಟೀ ಕುಡ್ಕೊಂಡ್ವಿ. ಮಳೆ ಬೇರೆ, ಮಳೆಗೆ ಶುಂಠಿ ಟೀ ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ಟಿಫನ್ಗೆ ಏನಮ್ಮ ಮಾಡೋದು ಅಂತ ನನ್ನ ಮಗಳನ್ನ ಕೇಳಿದ್ದಕ್ಕೆ ಪುಳಿಯೋಗರೆ ಸಾಕು ಅಂತಂದ್ಲು. ಅದು ನನಗೀಗ ಇಷ್ಟು ಬೆಳಗ್ಗೆ ಬೇಡಮ್ಮ ಅಂದಿದ್ದಕ್ಕೆ ಅವಳಿಗೆ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಮಾಡಿ ಇರೋವಂಥ ಬ್ರೆಡ್ಡು ಮತ್ತು ಬೀಟ್ರೂಟು ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋವಂಥ ಜಾಮ್ನ ಹಾಕಿ ಒಂದು ಬ್ರೆಡ್ ಮಾತ್ರ ಇದು ಮಾಡಿಕೊಟ್ಟೆ. ಅದನ್ನು ಅವಳು ಬ್ರೇಕ್ಫಾಸ್ಟಾಗಿ ತಗೊಂಡು ಅಷ್ಟೇ ಸಾಕಮ್ಮ ಅಂತ ಹೇಳಿದ್ಲು. ಆಮೇಲೆ ನಮ್ಗೆ ಇನ್ನೇನು ಮಾಡೋದು ಅಂತ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿದ್ವಲ್ಲ, ಆ ಪುಳಿಯೋಗರೆನ ಬಾಕ್ಸಿಗೂ ಹಾಕ್ಕೊಟ್ವಿ. ಹಾಗೆ ನಾವು ಕೂಡ ಫ್ರೆಶ್ ಆಗಿ ನಮ್ಮ ಯಜಮಾನ್ರು ನಾನು ಟಿಫನ್ ಮುಗಿಸ್ಕೊಂಡ್ವಿ. ಇದಾದಮೇಲೆ ಸಣ್ಣ ಪುಟ್ಟ ಅಡುಗೆ ಮನೇಲಿ ಕೆಲಸ ಇರುತ್ತಲ್ಲ, ಕಸ ಗುಡಿಸ್ಕೊಂಡು ರಾತ್ರಿ ಸ್ವಲ್ಪ ಪಾತ್ರೆ ಏನಾದರೂ ಇದ್ದರೆ, ಈಗ ಬೆಳಗ್ಗೆ ಟಿಫನ್ ತಿಂದೋ ಪಾತ್ರೆ ಎಲ್ಲ ಇದ್ದರೆ ತೊಳ್ಕೊಂಬಿಟ್ಟು ಬೇಗ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಈ ಕರೆಂಟು ಹೋಗೋದು ಬರೋದು ಅಂತಿತ್ತು. ನೆಂಟರು ಬಂದಂಗೆ ಹಾಯ್ ಅಂತ ಬಾಯ್ ಅಂತ ಹೇಳ್ತಾಯಿತ್ತು. ಇದಾದಮೇಲೆ ಏನು ಮಾಡೋದು ಅಂತ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಕೊನೆಗೂ. ಇದಾದಮೇಲೆ ನಮ್ಮ ಅಣ್ಣವ್ರ ಮನೆಯಿಂದ ನಾವು ಜಾಕ್ ಫ್ರೂಟ್ ತಂದಿದ್ವಿ ಹಸಿದು. ಇದೇನಪ್ಪ ಅಂತಂದರೆ ಕಬಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನಿದು ಫಸ್ಟ್ ಟೈಮ್ ಮಾಡ್ತಾಯಿರೋದು. ಚೆನ್ನಾಗಿ ಬರುತ್ತಾ ಹೇಗೆ ಬರುತ್ತೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೀಟಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ಹೆಚ್ಕೊಟ್ರು ನಮ್ಮ ಯಜಮಾನ್ರು. ಇದಾದಮೇಲೆ ಅದನ್ನು ನಾನು ಒಂದು ಕುಕ್ಕರ್ಗೆ ಹಾಕಿ 1 ವಿಜಿಲ್ ಕೂಗಿಸ್ಕೊಂಡು ನೀರೆಲ್ಲ ಚೆನ್ನಾಗಿ ಬಗ್ಸಿದಾದ ಮೇಲೆ ಅದನ್ನು ಕಬಾಬ್ಗೆ ಯಾವ ಥರ ಮಿಕ್ಸ್ ಮಾಡ್ತೀವೋ, ಏನೇನು ಮಸಾಲೆ ಹಾಕ್ತೀವೋ ಅಂತ ಹೇಳ್ಬಿಟ್ಟು ಅದೆಲ್ಲ ಹಾಕಿ, ಏನಪ್ಪ ಅಂತಂದರೆ 2 ಸ್ಪೂನು ಮೈದಾ, 2 ಸ್ಪೂನ್ ಕಾರ್ನ್ಫ್ಲೋರ್, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು 2 ಸ್ಪೂನ್ ಖಾರ ಜಾಸ್ತಿ ಇರಲಿ ಅಂತ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಚಿಕನ್ ಮಸಾಲ ಅಂಗಡಿಯಲ್ಲಿ ಸಿಗೋದು ಹಾಕಿದೆ. ಯಾವ ಥರ ಬರುತ್ತೋ ನೋಡೋಣ, ಫಸ್ಟ್ ಟೈಮ್ ಅಲ್ವ ಅಂತ ಅದನ್ನೊಂದು ಪಾಕೆಟ್ ಹಾಕಿ ಉಪ್ಪು ಸ್ವಲ್ಪ ಹಾಕಿ ಬೇಯಿಸೋಕ್ಕೆ ಮೊದಲೇ ಹಾಕಿಬಿಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ, ಈ ಕೋಳಿ ಮೊಟ್ಟೆ ಏನೂ ಹಾಕಲಿಲ್ಲ, ಗುರುವಾರ ನಾನು ತಿನ್ನೋದಿಲ್ಲ ಅಂಥೇಳಿ 1 ಸ್ಪೂನ್ ಬಿಳಿ ಎಳ್ಳನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಬೇಯಿಸ್ಕೊಂಡಿರೋ ಜಾಕ್ ಫ್ರೂಟ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮೊಟ್ಟೆ ಗಿಟ್ಟೆ ಏನೂ ಆಗ್ತಾಯಿಲ್ಲ. ಗುರುವಾರ ಕೂಡ ನಾನು ತಿನ್ನೋದಿಲ್ಲ, ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮೊಟ್ಟೆನ ಸೇರಿಸಿಲ್ಲ. ಮೊಟ್ಟೆ ಸೇರಿಸಿ ಒಂದ್ಸಲ ಟ್ರೈ ಮಾಡಬೇಕು ಹೇಗೆ ಬರುತ್ತೆ ಅಂತ. ಈಗ 1 ವಿಜಿಲ್ ಕೂಗಿಸ್ಕೊಂಡಿರೋ ಜಾಕ್ ಫ್ರೂಟ್ನ ಸೇರಿಸಿ ಸ್ಮೂತಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪೀಸಸ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೇನೋ, ಎಣ್ಣೆ ಎಲ್ಲ ವೇಸ್ಟ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡೆ. ಆದರೆ ಏನೂ ವೇಸ್ಟ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಇದೇನಪ್ಪ ಅಂತಂದರೆ ವಿಪರ್ಯಾಸ ಅಂತಂದರೆ ಇದೆ, ನಾನು ಜಿಯೋ ಮಾರ್ಟಲ್ಲಿ ಒಂದು ಜಾಕ್ ಫ್ರೂಟ್ನ ಟ್ರೈ ಮಾಡೋಣ ಅಂತ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ನಮ್ಮ ಅಣ್ಣವ್ರ ಮನೆ ಊರ ಹಬ್ಬಕ್ಕೆ ಹೋದಾಗ ಅವರು 2 ಕೊಟ್ಟರು. ಟೋಟಲ್ಲಾಗಿ 3 ಜಾಕ್ ಫ್ರೂಟು. ಈಗ 2 ಮಾಡಿದ್ದೀನಿ, ಇನ್ನೂ ಒಂದು ಹಾಗೆ ಇದೆ. ನನ್ನ ತಂಗಿಯವರು ಭಾನುವಾರ ಬರ್ತೀನಿ ಅಂತಂದಿದ್ರು, ಅವ್ರಿಗೂ ಕೂಡ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇದ್ರ ಜೊತೆಗೆ ಏರ್ ಫ್ರೈಯರಲ್ಲಿ ಕೂಡ ಮಾಡೋಣ, ಹೇಗಿರುತ್ತೋ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದ ದೊಡ್ಡ ಪೀಸಸ್ನ ಅದರೊಳಗೆ ಇಡ್ತಾಯಿದ್ದೀನಿ. ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದಾದಮೇಲೆ ಎಣ್ಣೆ ಕಡಿಮೆ ತೊಗೊಳುತ್ತೆ. ಟೈಮ್ ಸ್ವಲ್ಪ ಸಹನೆ ಇರಬೇಕು ಏರ್ ಫ್ರೈಯಲ್ಲಿ ಮಾಡಬೇಕು ಅಂತಂದರೆ.
ಅದೇ ಕಡಾಯಲ್ಲಾದರೆ ಟಕ ಟಕ ಅಂತ 10 ನಿಮಿಷದಲ್ಲೇ ನಾವು ಡೀಪ್ ಫ್ರೈ ಮಾಡ್ಕೊಂಡು ಮುಗಿಸ್ಬಿಡ್ಬೋದು. ಇದರಲ್ಲಿ ಹಾಗಲ್ಲ, 200 ಡಿಗ್ರೀಸ್ನಲ್ಲಿ 20 ಮಿನಿಟ್ಸ್ ಏನೋ ಇಟ್ಟಿದ್ರು ನನ್ನ ಮಗಳು. ಮತ್ತೆ ತೊಗೊಂಡು ಆಮೇಲೆ ಆ ಪೀಸಸ್ನೆಲ್ಲ ರಿವರ್ಸ್ ಮಾಡಿ 2 ಟೈಮ್ಸ್ನ ಇದರಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದು ಚೆನ್ನಾಗಿತ್ತು. ಇದರಲ್ಲಿ ಎಣ್ಣೆ ಕಡಿಮೆ ತಗೊಳುತ್ತೆ. ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲಿ ಹಾಕಿದ್ರೆ ಸ್ವಲ್ಪ ಎಣ್ಣೆ ಹೀರ್ಕೊಂಬಿಡುತ್ತೆ. ಅರ್ಧ kg ಅಷ್ಟು ಎಣ್ಣೆ ಹಾಕಿದೆ ನಾನು ಬಾಣಲಿಗೆ, 1/4 kg ಅಷ್ಟು ಎಣ್ಣೆನೇ ಹೀರ್ಕೊಂಬಿಟ್ಟಿತ್ತು. ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಚಿಕನ್ ತಿಂದಂಗೆ ಇರುತ್ತೆ. ಚಿಕನ್ ಕೂಡ ಇಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಅಷ್ಟು ಚೆನ್ನಾಗಿತ್ತು. ನೀವು ಎಲ್ಲರೂ ಒಂದು ಸಲ ಜಾಕ್ ಫ್ರೂಟ್ನ ಸೀದನ್ನ ತೊಗೊಂಬಂದು ಟ್ರೈ ಮಾಡಿ. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ, ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ. ನಮ್ಮ ಯಜಮಾನ್ರಿಗೆ ತುಂಬ ಫುಲ್ಲು ರೋಸ್ಟ್ ಆಗಿರಬೇಕು. ನಮಗೆ ಅಷ್ಟೊಂದು ರೋಸ್ಟ್ ಆಗಿರಬಾರ್ದು. ಅವ್ರಿಗೋಸ್ಕರ ಯಾವತ್ತೂ ಅಷ್ಟೇ ಫುಲ್ ಡೀಪ್ ಫ್ರೈ ಮಾಡಿಕೊಟ್ಬಿಡ್ತೀನಿ. ನಮ್ಗೆ ಸ್ವಲ್ಪ ಲೈಟಾಗಿ ಮಾಡ್ಕೊತೀನಿ. ಇದ್ರ ಜೊತೆಗೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈರುಳ್ಳಿ ಕೂಡ ನಮ್ಮ ಯಜಮಾನ್ರೆ ಹೆಚ್ಚಿಕೊಟ್ರು. ಈ ಜಾಕ್ ಫ್ರೂಟು ಕಬಾಬ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದಾದ ಮೇಲೆ ಬ್ಲೌಸಸ್ಸು ಹೊಲಿಯೋಷ್ಟೊತ್ತಿಗೆ ರಾತ್ರಿ 3 ಗಂಟೆ ಆಯಿತು. 3 ಮುಗಿಸೋಷ್ಟೊತ್ತಿಗೆ. ಇದ್ರ ಜೊತೆಗೆ ಹೊಸದೊಂದು ಬಂತು, ಅರ್ಜೆಂಟ್ ಕಾಲೇಜ್ ಫಂಕ್ಷನ್ ಇದೆ ಅಂತೇಳಿ. ಇದನ್ನು ಬೆಳಗ್ಗೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದೇನು ಅಂತಂದರೆ ಬೆಳಗ್ಗೆಯಿಂದ ಸಂಜೆ ಒಳಗೆ ಮುಗಿಸ್ಬಿಡ್ಬೇಕು ಬ್ಲೌಸಸ್ ಅಂತ ಅಂದ್ಕೊಂಡ್ರೆ ರಾತ್ರಿ ಎಲ್ಲ ಹೊಲಿಯೋಗಾಯಿತು. ಕರೆಂಟೇ ಇರಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಂತೂ ಇಂತೂ ಕರೆಂಟ್ ಹೋದಾಗ ಕೆಲಸ ಮಾಡ್ಕೊಳ್ಳೋದು, ಕರೆಂಟ್ ಇದ್ದಾಗ ಸ್ಟಿಚ್ ಮಾಡೋದು, ಕೂತ್ಕೊಳ್ಳೋದು ಎದ್ದೇಳೋದು ಆ ಕೆಲಸ ಆಯಿತು. ಇದ್ರ ಸೆಂಟ್ರಲ್ಲಿ ಸಣ್ಣ ಪುಟ್ಟ ಕೆಲಸ, ಮನೆ ಕೆಲಸ ಮಾಡ್ಕೊಂಡು ಮುಗಿಸ್ಬಿಟ್ಟೆ. ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ, ಅದನ್ನ ಎತ್ಕೊಂಬಂದು ಒಣಗಾಕೋದು, ಹಂಗೋಗೋದು ಹಿಂಗೆ ಬರೋದು ಆಟ ಆಡಿಸ್ಬಿಟ್ಟು. ನಾನು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೇ ಒಂದು. ಇದಾದಮೇಲೆ ಹೀಗೂ ಮಾಡಿ ಮದುವೆ ಬ್ಲೌಸಸ್ನ 6 ಬ್ಲೌಸ್ ಸ್ಟಿಚ್ ಮಾಡಿ ರೆಡಿ ಮಾಡಿ ಕೊಟ್ಬಿಟ್ಟೆ. ಇದಾದಮೇಲೆ ಕಾಲೇಜ್ ಫಂಕ್ಷನ್ ಒಂದಿದೆ ಅಂತ ಹೇಳ್ಬಿಟ್ಟು ಗ್ರ್ಯಾಜುಯೇಷನ್ದು ಒಂದು ಬ್ಲೌಸ್ ಬಂದಿತ್ತು. ಅದನ್ನು ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಬೆಳಗ್ಗೆಗೆ ಮುಗಿಸೋಣ ಅಂತೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಗುಡ್ ನೈಟ್.